ಜೀವನವನ್ನೇ ಮುಡಿಪಾಗಿಟ್ಟಿದ್ದಾಳೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವಂತಹ ಗಂಡನಿಗೋಸ್ಕರ ಒಂದು ನಿರ್ಜೀವ ಬೊಂಬೆಯಾಗಿ ಜೀವನ ಸಾಗಿಸ್ತಾ ಇದ್ದಾಳೆ. ಡಾಕ್ಟರ್, ನೀವೇನು ಹೇಳ್ತೀರಂತ ನನಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ಅರ್ಥ ಆಗುತ್ತಾರೆ ಹೇಳಿ. ಅಶ್ವಿನಿ ನಿರ್ಜೀವ ಗೊಂಬೆ, ಅಮರ್ನ ಜೀವನ ಯಾಕೆ? ಆನಂದ್, ಈ ದೇವರ ಮಹಿಮೆನೇ ಹೀಗೆ. ಒಬ್ಬರಿಗೆ ಐಶ್ವರ್ಯ ಕೊಟ್ಟರೆ ದಾರಿದ್ರ್ಯ ಕೊಡ್ತಾನೆ. ಅದೇ ರೀತಿ ಇನ್ನೂ ಕೆಲವರಿಗೆ ಭಯಂಕರ ಕಾಯಿಲೆ ಕೊಟ್ಟು ಅವರನ್ನು ದುಃಖದ ಮಡುವಿನಲ್ಲೇ ನೂಕುತ್ತಾನೆ. ಅಂದ್ರೆ ಅಮರ್ ಕಾಯಿಲೆಯಲ್ಲಿದ್ದಾನ? ಯಾವ ಕಾಯಿಲೆಯಿದ್ದಾನೆ ಡಾಕ್ಟರ್? ಹೌದು ಆನಂದ್, ಅಮರ್ನಿಗೆ ಸ್ತ್ರೀ ಸುಖ ಬಯಕೆ ಜೀವನಕ್ಕೆ ಗಂಡಾಂತರವಿದೆ. ನಾನಿದನ್ನು ಒಪ್ಪಲ್ಲ ಡಾಕ್ಟರ್, ನಾನಿದನ್ನು ಒಪ್ಪಲ್ಲ. ಏನು ಅರಿಯದ ನನ್ನ ಅಮರ್ ಇಲ್ಲ. ನಾನೇ ಅಮರಿಗೆ ಚಿಕಿತ್ಸೆ ಕೊಡ್ತಾ ನಾನೇ ಕಾಯ್ತಾ ಇದ್ದೆ. ಈ ವಿಚಾರಧಾರ ನಿಮಗೆ ಮೊದಲೇ ಗೊತ್ತಿದ್ರೆ ಯಾಕೆ ಅಶ್ವಿನಿಯೊಂದಿಗೆ ಅವಳನ್ನ ಮದುವೆ ಮಾಡಿಸಿ ಮದುವೆ ಮುಂಚಿತವಾಗಲು ಬಂದು ನೀವು ವಿಷಯವನ್ನ ಹೇಳಿದ್ರೆ ಅಶ್ವಿನಿಯ ಬಾಳಾದ್ರು ಸುಖವಾಗಿರ್ತಲ್ಲ ಡಾಕ್ಟರ್. ಅಶ್ವಿನಿ ಕ್ಷಮಿಸು ಅಂತ ಹೇಳಲಿಕ್ಕೂ ಕೂಡ ಈ ಆನಂದ ಯೋಗ್ಯವಾದ ಮನುಷ್ಯನಲ್ಲ. ನಿನ್ನನ್ನ ಒಂದು ಗಾಳಿಪಟದ ತರ ಬಳಸಿಕೊಂಡಂತ ಪಾಪಿ ನಾನು. ಆದ್ರೂ ನನ್ನನ್ನು ಕ್ಷಮಿಸು ಅಶ್ವಿನಿ, ಕ್ಷಮಿಸೋದ್ರಲ್ಲಿ ಏನಿದೆಯಾ? ಎಲ್ವೋ ಕೂಡ ವಿಧಿಲಿಖಿತ. ನೀನು ಅಂದುಕೊಂಡಿದ್ದೆ ಒಂದು, ನನ್ನ ಬಾಳಲ್ಲಿ ನಡೆದಿರದೇ ಇಲ್ಲ. ಒಂದದ್ದು ಬರಲಿ, ಭಗವಂತನ ದಯವಂತಿರಲಿ, ಸಾಕ್ತಾ ಇರಬೇಕು ಅಷ್ಟೇ. ಹಾಗನ್ಬೇಡ ಅಶ್ವಿನಿ. ಡಾಕ್ಟ್ರ್, ಅಮರ್ನ ಕಾಯಿಲೆ ಗುಣನೇ ಆಗಲ್ವಾ? ಆಗತ್ತೆ ಆನಂದ್, ಭಯಪಡುವಂಥದ್ದು ಏನಿಲ್ಲ. ಒಂದು ಸಣ್ಣ ಆಪರೇಷನ್ ಮಾಡಿದ್ರೆ ಅಮರ್ನ ಕಾಯಿಲೆ ಗುಣಪಡಿಸ್ಬೋದು. ಕೈ ಮುಗಿಬೇಕು. ನೀವು ನನ್ನ ಹಾಗೂ ಅಮರ್ನ ಹಾಗೆ ಅಶ್ವಿನಿ ಪಾಲಿಗೆ ದೇವರಾಗಿ ನನ್ನ ಕೊಡಬೇಕು. ನೀವು ಇಷ್ಟೊಂದು ಧೈರ್ಯ ಕೊಟ್ಟಿದ್ರಲ್ಲ, ಇನ್ನು ಮುಂದೆ ನನ್ನ ಪ್ರಯತ್ನ ಮಾಡ್ತೀನಿ. ಅಶ್ವಿನಿ, ನೀವು ಧೈರ್ಯವಾಗಿರಮ್ಮ, ನಾನಿನ್ನು ಬರ್ತೀನಿ. ಬ್ರಹ್ಮ ಬರೆದ ಹಣೆಯಲ್ಲಿ ಅಂತ್ಯ ಏನಿದೆ, ಸರಿ ತಪ್ಪು ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮ ಬರೆದ ಹಣೆಯಲ್ಲಿ ಅಂತ್ಯ ಏನಿದೆ. ಆ ರೀತಿ ಈ ಪಾಪಿಯ ಆನಂದವನ್ನು ನೋಡ, ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಈ ಆನಂದ ಆತ್ಮೀಯ ಸ್ನೇಹಿತನಿಗಾಗಿ ನಿನ್ನನ್ನೇ ನಾನು ತಾರೆ. ನಾನೊಂದು ಬರೆದರೆ ದೈವ ಇನ್ನೊಂದು ಬಗೆತನ. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಂತ ನೀನು ಧೃತಿ ಕೆಡಬೇಡ ಅಶ್ವಿನಿ, ಧೃತಿ ಕೆಡಬೇಡ. ಅಮರ್ ಹೇಗೋ ನೀನು ಕೂಡ ಖಂಡಿತವಾಗಿಯೂ ಅಮರನ್ನ ಉಳಿಸಿಕೊಳ್ಳಬೇಡ. ಬರುಣಾಯಿತೆ ಬದುಕು ಹಿಡಿಯಾಟಕ್ಕೆ, ಬ್ರಹ್ಮಬರಹಣೆಯಲ್ಲಿ ಸರಿ ತಪ್ಪು ಎರಡು ಅವನ ಸೂತ್ರದಲ್ಲಿದೆ. ನನ್ನ ಗಂಡನಿಂದ ನನಗಾವ ಸುಖ ವೈಭವಗಳು ಬೇಕಾಗಿಲ್ಲ. ನನ್ನ ಈ ಮಾಂಗಲ್ಯವನ್ನು ಉಳಿಸ್ಕೊಟ್ರೆ ಆ ಭಗವಂತ ನನಗಷ್ಟೇ ಸಾಕು. ಅವನ ಆವ ಸುಖ ದುಃಖಗಳು ನನಗೆ ಬೇಕಾಗಿಲ್ಲ. ಈ ಮುತ್ತೈದೆ ಸೌಭಾಗ್ಯ, ಈ ಮಾಂಗಲ್ಯ ಉಳಿಸ್ಕೊಡೋ ದೇವ್ರೆ. ಅದು ನಾನು ಸ್ವಾರ್ಥಿಯಾಗ್ಲಾರೆ. ಮದ್ವೆ ಆದ್ಮೇಲೆ ಮುಗಿದೋಯ್ತು.
ಇದ್ದಾನೆ ನನ್ನ ಪತಿ. ಅವನು ಹೇಗಾದ್ರೂ ಮಾಡಿ ನಾನು ಉಳಿಸ್ಕೊಳ್ಬೇಕು, ನನ್ನ ಕುಂಕುಮವನ್ನು ಕಾಪಾಡ್ಕೊಳ್ಬೇಕು. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ವಿಭೂಷಣ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ವಿಭೂಷಣ. ಆ ವಜ್ರಕಾಂತನ ಮಾತನ್ನ ಕೇಳಿ ಕ್ಷಣಾರ್ಧದಲ್ಲಿ ನಾನೆಂಥ ಘೋರ ಕೃತ್ಯವನ್ನು ಎಸಗ್ತಾ ಇದ್ದೆ. ಅಮರ್, ಆನಂದ, ಅಶ್ವಿನಿ, ನೀವೆಂಥ ತ್ಯಾಗಮಯಿ ಜೀವಿಗಳು. ನಿಮ್ಮಿಬ್ಬರ ಬದುಕಿನಲ್ಲಿ ನಾನು ಪ್ರವೇಶ ಮಾಡಿ ನಾನು ತಪ್ಪು ಮಾಡಿಬಿಟ್ಟೆ. ಆನಂದ್, ನಾನು ತಪ್ಪು ಮಾಡಿಬಿಟ್ಟೆ. ಅಶ್ವಿನಿ, ಅಶ್ವಿನಿ, ಒಳಗಡೆ ಅಡಿಗೆ ರೆಡಿ ಮಾಡ್ತಾರೆ. ಅಶ್ವಿನಿ, ಯಾವ ವಿಚಾರವನ್ನ ನನ್ನಿಂದ ದೂರವಿಡಬೇಕು ಅಂತ, ಯಾವ ವಿಷಯವನ್ನ ನನಗೆ ಹೇಳದೆ ಮುಚ್ಚಿಡಬೇಕು ಅಂತ ನೀವು ಹೋರಾಟ ಮಾಡ್ತಾ ಇದ್ದೀರೋ, ಆ ವಿಷಯವನ್ನ ನನ್ನ ಕಿವಿಯಾರೆ ನಾನು ಕೇಳ್ಬಿಟ್ಟೆ. ಅಶ್ವಿನಿ, ನಾನು ಕೇಳ್ಬಿಟ್ಟೆ. ಕೇಳಿಸ್ಕೊಂಡ್ರಿ? ಇಲ್ಲ, ಏನು ಇಲ್ಲ. ನೀವು ಕೇಳಿಸ್ಕೊಂಡಿದ್ದಿಲ್ಲ, ಸುಳ್ಳು. ನಾನು ಯಾರನ್ನ ಪ್ರೀತಿಸಿಲ್ಲ. ನೀವೇನೋ ಕೇಳಿಸ್ಕೊಂಡಿದ್ರು ಕೂಡ ಅದೆಲ್ಲ ಸುಳ್ಳು. ನೀವೇನೋ ಭ್ರಮೆ ಲೋಕದಲ್ಲಿ ಯಾವ ಭ್ರಮೆ ಅಶ್ವಿನಿ? ಮತ್ಯಾವ ಭ್ರಮೆ? ನನ್ನ ಆರೋಗ್ಯದಲ್ಲಿ ಏರುಪೇರಾದಾಗ ನಾನು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೆ. ಆದರೆ ನನಗೆ ಕ್ಯಾನ್ಸರ್ ಇದೆ ಅಂತ ಏನಾಯ್ತು, ಇದೇನಾಯ್ತು? ಹೇಳಲೇ ಇಲ್ಲ ಅಶ್ವಿನಿ, ಹೇಳಲೇ ಇಲ್ಲ. ನೀನ್ ನನ್ನ ಜೊತೆ ಬೇಕು ಅಂತಾನೆ ಹೊಂದ್ಕೊಡ್ತಿಲ್ಲ. ವಿಧಿಯಾಟ ಏನಾಯ್ತು? ಹೊರಗೆ ಬರಲಿಲ್ಲ ಅಂತ ನಿನ್ನ ತಪ್ಪಾಗಿ ಎಳ್ಕೊಂಡ ಪಾಪ. ಸಂಚಾರಿ ನೋಡು, ನನಗೆ ಕ್ಯಾನ್ಸರ್ ಇರೋದನ್ನ ನೀನು ಆನಂದ ಡಾಕ್ಟ್ರು ಮಾತಾಡ್ತಾ ಇರೋದನ್ನ ನಾನು ಕೇಳ್ಬಿಟ್ಟೆ. ವಿಷಯಕ್ಕೆ ಟೆನ್ಷನ್ ಮಾಡ್ಕೊಳ್ತೀರಾ? ನಿಮ್ಗೆ ಯಾವ ಕ್ಯಾನ್ಸರ್ ಇಲ್ಲ, ಏನಿಲ್ಲ. ಅದು ಸ್ವಲ್ಪ ಚಿಕ್ಕದಂತ ಹೇಳಿದ್ರೆ ಡಾಕ್ಟ್ರು, ಬೇಗ ವಾಸಿ ಆಗುತ್ತಂತೆ. ನೋಡ್ತಾ ಇರಿ, ಇನ್ನು ಕೇವಲ 15 ದಿವಸದಲ್ಲಿ ನೀವು ಎಷ್ಟು ಬೇಗ ಗುಣ ಆಗ್ತೀರಾ ಅಂತ ಡಾಕ್ಟ್ರು ತುಂಬಾ ಭರವಸೆ ಕೊಡ್ತಾರೆ. ಚಿಕ್ಕ ವಿಷಯಕ್ಕೆಲ್ಲ ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಏನಾಗೋದಿಲ್ಲ, ನೀವು ನಾರ್ಮಲ್ ಆಗಿರಿ. ನನಗೆ ಶಸ್ತ್ರಚಿಕಿತ್ಸೆನ, ಆ ಶಸ್ತ್ರಚಿಕಿತ್ಸೆಯಲ್ಲಿ ನಾನು ಬದುಕು ಬರ್ಬೋದು. ಇಲ್ಲ ಅಂದ್ರೆ ಆ ಭಗವಂತನಿಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಗಿ ಅವನು ನನ್ನನ್ನ ಅವನ ಜೊತೆ ಕರ್ಕೊಂಡು ಮನುಷ್ಯ ಹುಟ್ಟಿದ ಒಂದಲ್ಲ ಒಂದಿನ ಸಾಯಲೇಬೇಕು. ಈ ಮನುಷ್ಯ ಜೀವನ ಅನ್ನೋದು 3 ದಿನದ ಸಂತೆಯಲ್ಲಿ ಬಂದು ನಾವು ನಮ್ಮ ಕರ್ತವ್ಯವನ್ನಷ್ಟೇ ಮಾಡಬೇಕು. ಬೇರೆ ಇನ್ನೇನು ನಮ್ಮ ಕೈಲಿಲ್ಲ.
ಸಾಯ್ತಾ ಇದ್ದೆ, ನನ್ನ ಚಿತ್ತ ಇಲ್ಲ ಅಶ್ವಿನಿ. ಮನಸಾರೆ ಪ್ರೀತಿಸಿದ ಆನಂದವನ್ನ ಮರೆತು ನನ್ನನ್ನೇ ನಂಬಿ ನನ್ನ ಕೈ ಹಿಡಿದು ನನ್ನ ನಾನು ನಿನಗೆ ದ್ರೋಹ ಮಾಡಿ ನಾನು ನಿನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಾ ಇದ್ದೀನಲ್ಲ. ಏನನ್ನ ಬಯಸ್ತಾಳೆ ನಾನು ಕೈ ಹಿಡಿದ ಗಂಟ ಸುಖವಾಗಿರ್ಬೇಕು. ನನ್ನ ಹಣೆಯಲ್ಲಿರುವ ಕುಂಕುಮ ಯಾವತ್ತೂ ಅಳಿಸ್ಬೇಕು. ನನ್ನ ಕತ್ತಲ್ಲಿರುವ ಮಾಂಗಲ್ಯ ಯಾವತ್ತೂ ರಾರಾಜಿಸ್ತಿರ್ಬೇಕು ಅಂತ. ಮುಡಿಯಲ್ಲಿರುವ ಹೂವು ಯಾವತ್ತೂ ಬಾಡದೆ ಇರಬೇಕು. ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿ ನಿನಗೆ ಯಾವ ಸುಖನೂ ಕೊಡೋದಕ್ಕೆ ನನ್ನಿಂದ ಆಗಲಿಲ್ಲ. ಅಶ್ವಿನಿ, ಕೊನೆಯದಾಗಿ ನಾನು ನಿನ್ನ ಹತ್ರ ಏನೋ ಕೇಳ್ತಾ ಇದ್ದೀನಿ. ನನ್ನ ಮಾತನ್ನ ನಡೆಸ್ಕೊಡ್ತೀನಿ ಅಂತ ನನಗೆ ಭಾಷೆ ಕೊಡು. ಆಯ್ತು ಅಂದ್ರೆ ನಿಮ್ ಯಾವುದೇ ಮಾತಿರ್ಲಿ ಖಂಡಿತವಾಗೂ ನಡೆಸ್ಕೊಡ್ತೀನಿ. ಆ ಮಾತಲ್ಲಿ ಸುಳ್ಳಿಲ್ಲ, ಹುರುಳಿಲ್ಲ. ಈ ಮಾತು ಮಾಂಗಲ್ಯ ಸಾಕ್ಷಿಯಾಗಿದೆ. ಸತ್ಯ ಸತ್ಯ. ಕರ್ಣೇಶು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮೀ ಕ್ಷಮೆಯಾದರಿತ್ರಿ ಶಯನೇಶು ರಂಭ. ಅಶ್ವಿನಿ, ನನಗೆ ಬಂದಿರೋ ಕಾಯಿಲೆ ಅಂತಿಂತ ಕಾಯಿಲೆ. ಇಂದೋ ನಾಳೆನೋ ಈ ಭೂಮಿಯ ಋಣವನ್ನ ಮುಗಿಸಿ ನಾನು ಹೊರಟೋಗುವ ಸಮಯ ದೂರ ಇಲ್ಲ. ನಾನೇನಾದ್ರೂ ಸತ್ತೋಗಿತ್ತು, ಜೀವನದುದ್ದಕ್ಕೂ ನೀನು ವಿಧವೆಯಾಗಿ ನೀನು ಮರಳೋದು ನನಗಿಷ್ಟ ಇಲ್ಲ ಅಶ್ವಿನಿ, ನನಗಿಷ್ಟ ಇಲ್ಲ. ನೀನು ಯಾವತ್ತೂ ಮುತ್ತೈದೆಯಾಗಿರ್ಬೇಕು ಅಶ್ವಿನಿ, ಅದೇ ನನ್ನ ಆಸೆ. ನೀನು ಯಾವತ್ತೂ ಮುತ್ತೈದೆಯಾಗೆ ಇರಬೇಕು ಅಂದ್ರೆ ನೀನು ನನ್ನದೊಂದು ಮಾತನ್ನ ನಡೆಸಿಕೊಳ್ಳೇಬೇಕು ಅಶ್ವಿನಿ. ಅಶ್ವಿನಿ, ಹೇಗಿದ್ರು ಆನಂದ ನೀನು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ರು. ನನ್ನ ಹುಚ್ಚು ಪ್ರೇಮಕ್ಕೆ ಕಟ್ಟು ಬಿದ್ದು ನನ್ನ ಸ್ನೇಹಿತ ನಿನ್ನ ಮನವೊಲಿಸಿ ನನ್ನ ಜೊತೆ ಮದುವೆ ಮಾಡಿ. ಆದ್ರೆ ನಾನಿವತ್ತು ಏನನ್ನ ಬಯಸ್ತಾ ಇದ್ದೇನೆ ಗೊತ್ತಾಗ್ತದೆ, ಅದೇ ನನ್ನ ಸ್ನೇಹಿತ ಆನಂದನ ಕೈ ಹಿಡಿದು ನೀನು ಮುಂದಿನ ಜೀವನವನ್ನು ಸಾಗಿಸಬೇಕು, ಮುತ್ತೈದೆಯಾಗಿ ಬದುಕಬೇಕು, ಮುತ್ತೈದೆಯಾಗಿ ಬದುಕಬೇಕು. ಇದೇ ನನ್ನ ನಡೆಸ್ಕೊಡ್ಬೇಕು ಅಂತ ಯಾಕ್ರಿ, ಏನಾಗಿದೆ ನಿಮಗೆ? ಹುಚ್ಚುಚ್ಚಾಗಿ ಏನೋ ಹೇಳ್ತಾ ಇದ್ದೀರಲ್ಲ. ನಿಮ್ಮ ಕೈಯಲ್ಲಿ ನಾನು ಗೋಪಿಯಾಗಿದ್ದೀನೋ? ಸಾವಿರಾರು ಜನಗಳ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ನನ್ನ ಕೊಳೆಯ ಮಾಂಗಲ್ಯ ಕಟ್ಟಿದ್ದೀರಾ ನೀವು. ಈ ಮಾಂಗಲ್ಯವನ್ನ ಮುರಿದು ನಿಮ್ಮ ಸ್ನೇಹಿತರ ಮಡದಿಯಾಗಂತ ಹೇಳ್ತಾ ಇದ್ದೀರಲ್ಲ, ಇದು ಯಾವ ಅಗ್ನಿ ಪರೀಕ್ಷೆ ನನಗೆ?
ನಾನಿದ್ರು ನಿಮ್ಮ ಜೊತೆಗೆ, ಸತ್ರು ನಿಮ್ಮ ಜೊತೆನೆ. ದಯವಿಟ್ಟು ನನ್ನನ್ನು ಬಲಿ ಪಶುವನ್ನಾಗಿ ಮಾಡಬೇಡಿ. ನನಗ ಯಾವ ಮದುವೆನೂ ನಿಮ್ಮೊಂದಿಗೆ ನಾನು ಏನನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನಗೆ ನಾನು ಎಷ್ಟು ಇಷ್ಟ ಅನ್ನೋದು ಗೊತ್ತು. ಆದ್ರೆ ನಾನು ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೇನೆ ಗೊತ್ತಾ? ಒಂದು ವೇಳೆ ನಾನು ನಿನ್ನನ್ನು ಬಿಟ್ಟು ದೂರ ಹೋದ್ರೆ ಈ ಸಮಾಜದಲ್ಲಿ ಒಂದು ಹೆಣ್ಣು ವಿಧವೆಯಾಗಿ ಬದುಕೋದು ಹೇಗೆ ಅನ್ನೋದು ನನಗೆ ಗೊತ್ತು. ಅಷ್ಟೇ ಇಲ್ಲ ಸಲ್ಲದ ಮಾತನಾಡಿ ನಾಸಿಗೊಳಿಸ್ಕೊಡ್ಬೇಡ. ನೀನ್ ನನಗೆ ಮಾತು ಕೊಟ್ಟಿದೀಯ ಅಶ್ವಿನಿ. ನೀನ್ ನನಗೆ ಮಾತು ಕೊಟ್ಟ ಹಾಗೆ ನಡೆದುಕೊಳ್ಬೇಕು. ಇದು ನನ್ನ ಗಂಡನ ಆಜ್ಞೆ. ನೀನ್ ಬೇರೆ ಏನು ಚಿಂತೆ ಮಾಡಲೇಬಾರ್ದು, ಬೇರೆ ಏನು ಯೋಚನೆ ಮಾಡಬೇಡ. ಮುಂದಿನ ನಿನ್ನ ಜೀವನವನ್ನ ನನ್ನ ಸ್ನೇಹಿತ ಆನಂದನ ಜೊತೆ ಸುಖವಾಗಿ ಕಳಿಬೇಕು. ಇದೇ ನಿನ್ನ ಗಂಡನ ಆಜ್ಞೆ. ಏನಾದ್ರೂ ಈ ಮಾತನ್ನ ತಿರಸ್ಕರಿಸಿದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ನೀನ್ ನನ್ನ ಮಾತನ್ನ ನಡೆಸಿಕೊಟ್ಟಾಗ ಮಾತ್ರ ಇದೇ ನನ್ನ ಕೊನೆ. ದಯವಿಟ್ಟು ಹಾಗೆ ಹೇಳ್ಬೇಡ್ರಿ ರೀ. ಮುತ್ತೈದೆಯಾಗಿ ಬಾಳ್ಬೇಕಂತ ಆಸೆ ಹೊತ್ತು ನನಗೆ ಪದೇ ಪದೇ ನಿಮ್ಮ ಸಾವು ಅಂತೇಳಿ ಯಾಕೆ ನಿಮ್ಗೇನು ಆಗೋದಿಲ್ಲ ರೀ. ಸಂತೋಷವಾಗಿ ನಿಮ್ಮನ್ನ ನಾನು ಬದುಕಿಸ್ಕೊಳ್ತೀನಿ, ಉಳಿಸ್ಕೊಳ್ತೀನಿ. ಮುತ್ತೈದೆಯ ಶಕ್ತಿ ಏನಾದ್ರೂ ನನ್ನನ್ನು ಉಳಿಸಿಬಿಡ್ತು ಅಂದ್ರೆ ಯಾವತ್ತೂ ನಿನ್ನ ಕೈ ಬಿಟ್ಟು ಹೋಗೋದೇ ಇಲ್ಲ. ಒಂದು ವೇಳೆ ಆ ದೇವರಿಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಗಿ ನನ್ನನ್ನ ಬೇಗ ಕರ್ಕೊಂಡು ಹೋದ ಆಗ ಮಾತ್ರ ನೀನು ನಾನು ಹೇಳಿದ ಮಾತನ್ನ ನಡೆಸ್ಕೊಡ್ಲೇಬೇಕು. ಇದನ್ನ ಬಿಟ್ಟು ಬೇರೆ ಮಾತನ್ನ ನೀನು ಇದು ನನ್ನ ಆಜ್ಞೆ ಅಶ್ವಿನಿ. ನಿನಗೆ ನೀನ್ ನಡೆಸ್ಕೊಡ್ತೀಯ ಅನ್ನೋ ಮಾತಿಗೆ ನನಗಿದೆ ಅಶ್ವಿನಿ, ನನಗಿದೆ. ಇನ್ನು ಮುಂದೆ ನಿನಗ್ ಬಿಟ್ಟಿತ್ತು. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳು ನಿನಗಾರತಿ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳು ನಿನಗಾರತಿ. ಮನೆಗೆ ಒಡತಿ ಮನೆಗೆ ಗರತಿ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳು ನಿನಗಾರತಿ. ಕಾರೇ ಸುದಾಸಿ ಕರುಣೇ ಸುಮಂತ್ರಿ. ಭೋಜೇಶು ಮಾತಾ ರೂಪೇಶು ಲಕ್ಷ್ಮೀ. ಕ್ಷಮೆಯ ದರಿದ್ರಿ ಶಯೇಶು ಪ್ರೀತಿಯನ್ನ ಮರೆತು
ಕೈಯಲ್ಲಿ ಬಳುವಿರಬೇಕು ಮತ್ತೈದಿತನದ ಗುರುತು ಹೆಣ್ಣಿಗೆ ಬೇಕು ಇದು ಸೌಖ್ಯದ ಗುರು